ಕುಮಾರಸ್ವಾಮಿ ಮಂಡ್ಯದಿಂದಲೂ ಸ್ಪರ್ಧೆ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಚನ್ನಪಟ್ಟಣದ ಜೊತೆಗೆ ಮಂಡ್ಯದಿಂದಲೂ ಸ್ಪರ್ಧಿಸ್ತಾರೆ ಅಂತ ಹೇಳಲಾಗ್ತದೆ. ಎಚ್ಡಿಕೆ ಸ್ಪರ್ಧೆ ಬಗ್ಗೆ ಜೆಡಿಎಸ್ ಮುಖಂಡ ಕೆ ಅನ್ನದಾನಿಯವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಚನ್ನಪಟ್ಟಣದ ಜೊತೆಗೆ ಮಂಡ್ಯದಿಂದಲೂ ಸ್ಪರ್ಧಿಸ್ತಾರೆ ಅಂತ ಹೇಳಿಕೆಯನ್ನ ಕೊಟ್ಟಿರುವಂತ ಹಿನ್ನೆಲೆಯಲ್ಲೇ ಮೂರು ಪಕ್ಷಗಳು ಅಂದ್ರೆ ಈಗ ಎಚ್ಡಿಕೆ ಬಿಟ್ಟು ನಾವು ನೋಡೋದಾದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಈ ಎರಡೂ ಪಕ್ಷಗಳಿಂದ ಆ ಕಾರಣಕ್ಕೋಸ್ಕರನೇ ಅಲ್ಲಿರುವಂತ ಅಭ್ಯರ್ಥಿಗಳು ನಾಮಿನೇಷನ್ ಹಾಕಿಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು. ಅದು ಅನ್ನದಾನಿಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೆಡಿಎಸ್ ನ ಶಾಸಕರು. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ನಿಂತ್ಕೊಂಡ್ರೆ ಮಂಡ್ಯ ಜಿಲ್ಲೆಯಲ್ಲಿ ಅಭ್ಯರ್ಥಿಗಳಾಗ್ತಕ್ಕಂಥ ನಾವೆಲ್ಲರೂ ಕೂಡ ಭಾಳ ಸಂತೋಷ ಆಗುತ್ತೆ, ನಮಗೆಲ್ಲ ಭಾಳ ಖುಷಿಯಾಗುತ್ತೆ. ಏಕೆಂದರೆ ಅವರು ಮಂಡ್ಯದಲ್ಲಿ ಅಭ್ಯರ್ಥಿ ಆದರೆ ಇಡೀ ಜಿಲ್ಲೆನಲ್ಲಿ ಅವರೇ ಅಭ್ಯರ್ಥಿ ಇರೋ ಥರ, ಹಾಗಾಗಿ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಎಲ್ಲ ಕ್ಷೇತ್ರಕ್ಕೂ ಕೂಡ ಅವ್ರ ಪ್ರಭಾವ ಹೆಚ್ಚಾಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕುಮಾರಸ್ವಾಮಿಯವ್ರ ಮುಖ ನೋಡಿ ಅಂತ ಅಲ್ಲ, ಕುಮಾರಸ್ವಾಮಿಯವ್ರ ಪಾರ್ಟ್ 1 ಅವರು ಅವಶ್ಯಕತೆ ಇದೆ. ಮತ್ತು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಅವರೇ ಮುಖ್ಯ ನಮ್ಮ ಪಾರ್ಟಿಗೆ. ಅವ್ರ ಮುಖ ನೋಡಿನೂ ಕೂಡ ಓಟ್ ಹಾಕೋರಿದ್ದಾರೆ.